ಹಾಯ್ ಗುಡ್ ಮಾರ್ನಿಂಗ್. ಸೊ ಇವತ್ತು ಏನೈತಲ್ಲ 11:51 ನನ್ನ ಟಾರ್ಗೆಟ್ ಎಲ್ಲ ಅಚೀವ್ ಅದು. ಸೊ ಇನ್ನು ಮುಂದೆ ಯಾವುದೂ ನಾನು ಟ್ರೇಡ್ ಮಾಡೋಕ್ಕಾಗಿಲ್ಲ. ಟೋಟಲ್ 4 ಟ್ರೇಡ್ ತಂದಿದ್ದೆ. 4 ಟ್ರೇಡಲ್ಲಿ 4 ಪ್ರಾಫಿಟ್ ಆಗ್ಯಾವ. ಸೊ ಅದರಲ್ಲಿ ಸಣ್ಣ ಸಣ್ಣ ಟ್ರೇಡ್, 2 ಸಣ್ಣ ಸಣ್ಣ ಟ್ರೇಡ್ ಇದ್ದು, 2 ದೊಡ್ಡ ಇತ್ತು. ಬಟ್ ಸ್ವಲ್ಪ ನಾನು ಹೊರಗೆ ಹೋಗೋದು ಒಂದು ಸ್ವಲ್ಪ ವರ್ಕ್ ಇತ್ತು. ಹಾಗಾಗಿ ನಾನು ಕೆಲವೊಂದು ಟ್ರೇಡನ್ನ ಅರ್ಲಿ ಎಕ್ಸಿಟ್ ಆದೆ. ಬಟ್ ಆಮೇಲೆ ನೋಡಿದ್ರೆ ಅವು ಆಲ್ಮೋಸ್ಟ್ ನಾ ಎಕ್ಸಿಟ್ ಆಗಿ ಡಬಲ್ ಮತ್ತು ಮೂವ್ ಆಗಿದ್ದು. ಸೊ ನೋ ಪ್ರಾಬ್ಲಮ್ ಇರಲಿ. ಬಟ್ ಇವತ್ತು ಯಾವ ಟ್ರೇಡ್ ತಂದಿದ್ನಲ್ಲ ಜಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಫಸ್ಟ್ ಏನಂತಂದಿದ್ದು ಗ್ರಾಸಿ ಮೇಲೆ ಏನು ಮಾಡಿದ್ದೆ, ಶಾರ್ಟ್ ಮಾಡಿದ್ದೆ. ನಾನು ಎಲ್ಲಿ ಮಾಡಿದ್ನಪ್ಪ ಶಾರ್ಟ್ ಅಂದ್ರೆ ಇದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಸೇಮ್ 9:20 ಕ್ಯಾಂಡಲ್ ಬ್ರೇಕ್ ಆದ್ಮೇಲೆ ನಾನು ಇದನ್ನ ಮಾಡಿದ್ದೆ, ಶಾರ್ಟ್ ಮಾಡಿದ್ದೆ. 15 ಮಿನಿಟ್ಸ್ ಟೈಮ್ ಫ್ರೇಮು 9:30. ಬಟ್ ಇವತ್ತು ಏನು ಮಾಡಿದ್ದೆ ಅಂದರೆ ಈ ಬಸ್ ಟ್ರೆಂಡ್ ಗೈಡಲ್ಲು ಅಷ್ಟು ಮೇಲೆ ಇತ್ತಲ್ಲ, ಹಂಗಾಗಿ ಏನು ಮಾಡಿದೆ, ಬಿಫೋರ್ ಕ್ಲೋಸಿಂಗ್ 9:30 ಕ್ಯಾಂಡಲ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ ನಾನು ಟ್ರೇಡ್ ಮಾಡಿದ್ದೆ. ಹೆಂಗಂದ್ರೆ ಎರಡು ಮ್ಯಾಕ್ ಮಾಡಿ ಹೈ, ಅದು 9:20 ಕ್ಯಾಂಡಲ್ ಹೈ ಮಾರ್ಕ್ ಮಾಡಿದ್ದೆ. ಮಾರ್ಕ್ ಮಾಡಿ ಈ ಥರ ನಾ ಏನು ಮಾಡಿದ್ದೆ, ಅದ್ರ ಬಾಡಿ ಏನೈತಲ್ಲ, ಈ ಬಾಡಿ ಕ್ಲೋಸ್ ಐತಲ್ಲ, ಕ್ಲೋಸ್ಗೆ ಒಂದು ಟ್ರೇಡ್ ತೊಗೊಂಡೆ ಇಲ್ಲೇ. ಅಂದರೆ 2733 ಸ್ಟಾಪ್ ಲಾಸ್ ಏನಪ್ಪ ಅಂದ್ರೆ ನಂದು 5 ಪಾಯಿಂಟ್ ಇತ್ತು. 5 ಪಾಯಿಂಟ್ ಅಷ್ಟು ಸ್ಟಾಪ್ ಲಾಸ್ ಇಟ್ಟಿದ್ದೆ ನಾನು. ಸೊ ನನ್ನ ಟಾರ್ಗೆಟ್ ಏನಿತ್ತು, 10ರಿಂದ 11 ಪಾಯಿಂಟ್ಸ್ ಹೋದ್ರೆ ಸಾಕಂತ ನನ್ನ ಪ್ಲಾನ್ ಇತ್ತು. ಸೊ 1:2 ನಂದು ಅಚೀವ್ ಆಯ್ತು, ಎಕ್ಸಿಟ್ ಆದೆ. ಒಂದು ಸೆಕೆಂಡ್. ಸೊ ಅಚೀವ್ ಆದೆ. ಆಮೇಲೆ ಎಕ್ಸಿಟ್ ಆದ ನೆಕ್ಸ್ಟ್ ರಿವರ್ಸ್ ಆಗ್ಬಿಟ್ಟು ಮಾರ್ಕೆಟ್. ನಾವು 1:2 ಎಕ್ಸಾಕ್ಟ್ ಟಾರ್ಗೆಟ್ ಇನ್ನೊಂದು ಸೆಟ್ ಮಾಡಿಟ್ಟಿದ್ದೆ. ಅದು 316 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ಎಕ್ಸಿಟ್ ಆದೆ. ಇಲ್ಲಿದೆ, ಒಂದು ಸೆಕೆಂಡ್. ಫಸ್ಟ್ ಟ್ರೇಡ್ ಐತಲ್ಲ, ಇದು 1363 ಎಕ್ಸಿಟ್ ಆಯಿದೆ. ಸೊ ಇದ್ರಾಗೇನೆ ರಿಗ್ರೆಟ್ ಆಗಲಿಲ್ಲ. ಬಟ್ ಎರಡನೇ ಟ್ರೇಡ್ ತೊಂದು ಯಾವುದಪ್ಪ ಅಂದ್ರೆ ಬಲರಾಮ್ ಚೀನಿನೂ ಸೇಮ್. ಹೆಂಗೆ ತೊಂದಿ ಅಂದ್ರೆ ಅದನ್ನು ಇಲ್ಲಿ ನೋಡ್ರಿ, ಇದು ಸ್ವಲ್ಪ ಚೇಂಜ್ ಇತ್ತು, ಈಗ ಮೂವ್ ಆಗ್ತಾ ಇದೆ ನೋಡಿ. ಡೆಫಿನೆಟ್ಲಿ ಇಲ್ಲಿ ಬರುತ್ತೆ, ನಾ ಎಕ್ಸಿಟ್ ಆಗಿ ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡ್ರಿ. ಅದು ಸಲ ಹಿಂಗೆ ಆಗ್ತದೆ, ಕೆಲವೊಂದ್ಸಲ ಏನಾಗುತ್ತೆ ಅರ್ಲಿ ಎಕ್ಸಿಟ್ ಆಗ್ತದೆ ಹೆದರಿಕೆಯಿಂದ, ಬಟ್ ನೆಕ್ಸ್ಟ್ ಮೂವ್ಮೆಂಟ್ ಹಾಕಿ ಶುರು ಮಾಡ್ತೈತಿ. ಸೊ ಇದನ್ನು ಯಾವ ಥರ ಟ್ರೇಡ್ ತೆಗೆದಿದ್ದು ಅಂದ್ರೆ ಎಲ್ಲಿ ನೋಡ್ರಿ, ಇದೊಂದು ಜೋನ್ ಮಾರ್ಕ್ ಮಾಡಿದ್ದೆ. ಪ್ಲಸ್ ಇದು 9:30 ಕ್ಯಾಂಡಲ್, 9:30 ಕ್ಯಾಂಡಲ್, ಸಾರಿ, ಇದು 9:30 ಕ್ಯಾಂಡಲ್. ಈ 9:30 ಕ್ಯಾಂಡಲ್ ಲೋ ಬ್ರೇಕ್ ಆದರೆ ನಾನು ಪ್ಲಾನ್ ಇತ್ತು ತೊಗೋಬೇಕಂತೇಳಿ. ಸೊ ಯಾವಾಗ ನೆನ್ಪಿಟ್ಟಿದ್ರು 9:30 ಕ್ಯಾಂಡಲ್ ಸ್ಲೋಲಿ ಬ್ರೇಕ್ ಹಾಕಿತ್ತಂದ್ರೆ ಒಂದು ದೊಡ್ಡ ಮೂವ್ ಕ್ಯಾಪ್ಚರ್ ಆಗ್ತೈತಿ. ಇಮಿಡಿಯೇಟ್ ಬ್ರೇಕ್ ಆದರೆ ಕೆಲವೊಂದ್ಸಲ ಆಗುತ್ತೆ 11-12 ಗಂಟೆಗೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಿನಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಇಲ್ಲಿ ನನಗೇನಿತ್ತಂದ್ರೆ ನೆನ್ಪಿಟ್ಟು, ನನಗೇನಪ್ಪ ಅಂದ್ರೆ 500, 300, 400 ಲೆಸ್ ದೆನ್ 1000 ಇದು ಅಂದ್ರೆ ಮ್ಯಾಕ್ಸ್ನ 5ರಿಂದ 4 ಪಾಯಿಂಟ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡಿ ಟ್ರೈ ಮಾಡ್ತೀನಿ. ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಮೂವ್ ಆಗಿಲ್ಲ. ಸಪೋಸ್ 800, 1000, 1500 ಇದ್ರೆ ಅದ್ರ 10ರಿಂದ 15, 20 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿ ಟ್ರೈ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ನನಗಿಲ್ಲ. ಯಾಕಂದ್ರೆ ಬಿಗ್ನರ್ದಾಗ ಅಷ್ಟೇ ಪ್ರಾಕ್ಟೀಸ್ ಮಾಡೋಣ. ಒಂದ್ಸಲ ಪ್ರಾಫಿಟ್ ಆಗಿ ಕ್ಯಾಪಿಟಲ್ ಬಿಲ್ಡ್ ಆದ್ಮೇಲೆ ಬೇಕಾದ್ರೆ 10-20 ಎಷ್ಟು ಪ್ರಮಾಣ ಅಂತ ಸ್ಕೇಲ್ ಮಾಡಕ್ಕೆ ಹೋಗುತ್ತೆ. ಬಟ್ ಸದ್ಯಕ್ಕೆ ಏನಿದ್ರೆ 4 ಪಾಯಿಂಟ್ಸ್ನ ಪ್ಲಾನ್ ಮಾಡಿಟ್ಟಿದ್ದೆ. ಸೊ ಇಲ್ಲೇನಿದೆಲ್ಲ, ಇದ್ರ ಬ್ರೇಕ್ ಆದ ಕೂಡ ಸ್ವಲ್ಪ ಲೇಟಾಗಿ ಎಂಟ್ರಿ ಆಗಿ ಆಲ್ಮೋಸ್ಟ್ ಇಲ್ಲಿ ನೋಡ್ರಿ, ಇದ್ರದ್ದು ಈ ಕ್ಯಾಂಡಲ್ ಹೋಯ್ತಲ್ಲ, ಇಲ್ಲಿ 5,563 ಎಂಟ್ರಿ ಆಗಿದೆ. ಎಕ್ಸಿಟ್ ಆಗಿದ್ದು 380 ಅಲ್ಲ, 2 ತಗೊಂಡು ಎಕ್ಸಿಟ್ ಆಗಿದೆ ನಾನು. ಅಂದ್ರೆ ಒಂದು 250 ಈ ಥರ ನೋಡಿ. ಎಂಟ್ರಿ ಆಗಿದ್ದು 563, 566 2 ಸಲ ಎಂಟ್ರಿ ಆಗಿ ನಾನು. ಯಾಕಂದ್ರೆ ಇದು ಒಂದು ಮಿಸ್ ಆಯ್ತು. ಯಾಕಂದ್ರೆ ಏನಿತ್ತಂದ್ರೆ ಇಲ್ಲಿ ಪ್ಲಾನ್ ಪ್ರಕಾರ ಸಾರಿ ಇಲ್ಲಿ ಏನು ಎಕ್ಸಿಟ್ ಆಗಿದ್ರೆ ಆಲ್ಮೋಸ್ಟ್ 2,000 ರೂಪಾಯಿ ಆಕಿತ್ತು. ನಂದೇನೋ ಒಂದು 3,000 ರೂಪಾಯಿ ಟಾರ್ಗೆಟ್ ರೀಚ್ ಆದರೆ ಮುಗಿದೋಯ್ತು, ನಾನು ಎಕ್ಸಿಟ್ ಹಾಕಿನಿ. ಸೊ ನೆಕ್ಸ್ಟ್ ಮೂವ್ ಆಗ್ಕೊಂಡಿರುತ್ತೆ, ಎಂಟ್ರಿ ಮಾಡ್ಕೋಬೋದಿತ್ತು, ಮಿಸ್ ಮಾಡಿ ಹೋಗಿ ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಆಲ್ರೆಡಿ ತೋರಿಸ್ತಾ ಇತ್ತು 2,100 ತೋರಿಸ್ತಾ ಇತ್ತು. ಬಟ್ ನನಗೆ ಎಕ್ಸಿಟ್ ಮಾಡೋದ್ರೊಳಗೆ ಏನಾಯಿತು, ವಾಪಸ್ ಬಂದು ಎಲ್ಲಿ ಬಂತದ್ದು 12,12,12,500 ಬಂದು 12,500 ಬಂದು ಕ್ಲೋಸ್ ಆಯಿತು. ಇವನ್ ನೋ ಪ್ರಾಬ್ಲಮ್. ಯಾಕಂದ್ರೆ ಎರಡು ಟ್ರೇಡ್ ಪ್ರಾಫಿಟ್, ಎರಡು ಒಂದು ಸೇಮ್ ಸ್ಟ್ರಾಟಜಿ. 9:30 ಕ್ಯಾಂಡಲ್ ಬ್ರೇಕ್ಔಟ್. ಸೊ ನಿಯರ್ಲಿ 3,000 ಐತಿ. ಇನ್ನೊಂದು ಇದ್ರಾಗ ಒಂದು ಟ್ರೇಡ್ ಮಾಡಿದ್ನಿ, ಅಲ್ಲಿ ಒಂದು 600 ಆಯ್ತು, 3,000 ರೂಪಾಯಿ ಆಗೈತಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ. ಒಂದು ಟ್ರೇಡ್ ನನಗೆ 500 ರೂಪಾಯಿ ಪ್ರಾಫಿಟ್ ಬುಕ್ ಆಗೈತಿ. ಇಲ್ಲಿದೆ 470 ರೂಪಾಯಿ. ಸೊ ಇವತ್ತಿಗೆ 3,000 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ಇನ್ನು ಯಾವ ಟ್ರೇಡ್ ತೊಗೊಳಂಗಿಲ್ಲ. ಜಸ್ಟ್ ನಿನ್ನ ಯಾವ ಬೈ ಮಾಡಿದ್ನಲ್ಲಿ ಹೋಲ್ಡ್ ಮಾಡ್ಬೇಕು, ಅದನ್ನು ಚೆಕ್ ಮಾಡ್ತಾ ಇದ್ದೀನಿ. ಇದೊಂದು ಏರೀಸ್ ನನಗೊಂದು ಸ್ವಲ್ಪ, ಯಾಕಂದ್ರೆ ಇದನ್ನು ನಾನು ಇಲ್ಲಿ
ಇಲ್ಲಿ ಬೈ ಮಾಡಿದ್ದೆ, ಬಟ್ ಕ್ವಾಂಟಿಟಿ ಅವಾಗ ಲೆಸ್ ಇದ್ದು. ಕ್ವಾಂಟಿಟಿ 100 ಇದ್ದು ಇಲ್ಲಿ ಬೈ ಮಾಡಿದ್ದೆ, 5,000 ರೂಪಾಯಿ ಪರ್ ಡೇ ತೋರಿಸೋದು ಬಿಟ್ಟು. ಆಮೇಲೆ ಮೂವ್ಮೆಂಟ್ ಹಾಕತ್ತ ನಾ ಆ್ಯಡ್ ಮಾಡಿದ್ದೆ ಮತ್ತೆ ಡಬಲ್ ಕ್ವಾಂಟಿಟಿ. ಸೊ ಏನಾಯ್ತು, ಮೂವ್ಮೆಂಟ್ ಆಗ್ತಿಲ್ಲ. ಏನಾಗಿದೆ, ಆಲ್ರೆಡಿ ನನಗೆ 14,000 ರೂಪಾಯಿ ಲಾಸ್ ಐತಿ. ಇದು ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ, ಯಾಕಂದ್ರೆ ಇದನ್ನೊಂದು ಬ್ರೇಕ್ಔಟ್ ಪಾಯಿಂಟ್ ಐತಿ. ಆಲ್ರೆಡಿ ಪ್ರಿವಿಯಸ್ ಎಲ್ಲ ಬ್ರೇಕ್ ಮಾಡ್ಬಿಟ್ಟೈತಿ. ಈ ಕ್ಯಾಂಡಲ್ ಏನಾದರೂ ಹ್ಯಾಮರ್ ತಳಗ ವಿಕ್ ಫಾರ್ಮ್ ಆಗಿ ಇಲ್ಲಿ ಏನಾದ್ರು ಕ್ಲೋಸ್ ಆದ್ರೆ, ಈ ಪ್ರಿವಿಯಸ್ ಹೈ ಮೇಲೆ ಕ್ಲೋಸ್ ಆದ್ರೆ ಡೆಫಿನೆಟ್ಲಿ ಮತ್ತೆ ಹೋಗುತ್ತೆ ಮೇಲೆ. ನೆಕ್ಸ್ಟ್ ನಾನು ಇದರ ಟಾರ್ಗೆಟ್ ಎಷ್ಟೈತಪ್ಪ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ತನಕ ಇದೆ ನನ್ನ ಟಾರ್ಗೆಟ್. ಇದ್ರೊಳಗೆ 350 ಮಿನಿಮಮ್, ನಾನು 340 ಟಾರ್ಗೆಟ್ ಐತಿ. ಸೊ 12,000 ತನಕ ಪ್ರಾಫಿಟ್ ಆಗೋದು ಪ್ಲಾನ್ ಐತಿ. ಹಂಗಾಗಿ ಇದು 3,000 ತನಕ ಲಾಸ್ ಆದ್ರೆ ನಾನು ಬೇರೆ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ಆದರೆ ಎಕ್ಸಿಟ್ ಆಗ್ಬಿಡ್ತೀನಿ. 3,000ಕ್ಕಿಂತ ಜಾಸ್ತಿ ಇಟ್ಕೊಂಡಿಲ್ಲ. ಬಟ್ ಟಾರ್ಗೆಟ್ ಏನೈತಿ 8,000ರಿಂದ 12,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡತ್ತೀನಿ ಅವಾಗ. ಅಷ್ಟಾದ್ರೆ ಓಕೆ, ಇಲ್ಲ ಅಂದ್ರೆ ಲಾಸ್ನಾಗ ಕ್ಲೋಸ್ ಮಾಡ್ತೀನಿ. ಇವು ಉಳಿದು ಏನೈತಿಲ್ಲ, ಇದು ಒಂದು ನೋಡ್ರಿ. ನಿನ್ನೆ 100 ಕ್ವಾಂಟಿಟಿ ಆ್ಯಡ್ ಮಾಡಿದ್ವಿ, 1,200 ರೂಪಾಯಿ ಇವತ್ತು ಪ್ಲಸ್ ಐತಿ. ನಿನ್ನೆ 1,900 ಇತ್ತು, ಇವತ್ತು 1,200 ಪ್ಲಸ್ ಆಗೈತಿ. ಇದು ನಿನ್ನೆ 3,000 ಇತ್ತು, ಇವತ್ತು ಮತ್ತೆ 1,300 ಆ್ಯಡ್ ಆಗೈತಿ. ಸೊ ಮಾರ್ನಿಂಗ್ ಆಲ್ರೆಡಿ ಹೋಲ್ಡಿಂಗ್ ಏನು 7,000 ರೂಪಾಯಿ ಇತ್ತು. ಬಟ್ ಇದು ಏರೀಸ್ ಆಗಿರೋ ಸ್ವಲ್ಪ ನೆಗೆಟಿವ್ ಆಯಿತು. 1,900 ರೂಪಾಯಿ 1,400 ರೂಪಾಯಿ ಆಗೈತಿ. ಸೊ ಹಂಗಾಗಿ ಅದು ಕಮ್ಮಿ ತೋರಿಸ್ತದೆ. ಏನು ಪ್ರಾಬ್ಲಮ್, ಇದೇನೋ ನನಗೆ ಇಂಟರ್ಡೇ ಒಳಗೆ ಕ್ಯಾಲ್ಕುಲೇಟ್ ಆಗಿಲ್ಲ. ಇಂಟರ್ಡೇ ಒಳಗೆ ಕ್ಯಾಲ್ಕುಲೇಟ್ ಆಗೋದು ಮುಂದೆ ಇದು ಕ್ಯಾಲ್ಕುಲೇಟ್ ಆಗತ್ತೆ. ಇದೇನು ರೆವೆನ್ಯೂ ಐತಿ ಅದು ಕ್ಯಾಲ್ಕುಲೇಟ್ ಆಗತ್ತೆ. ಇದನ್ನ ನೋಡ್ತೀನಿ ರೀ. ಇದೇನಾದರೂ ಪಾಸಿಟಿವ್ ಕ್ರೆಡಿಟ್ ಕಂಟಿನ್ಯೂ ಮಾಡಿರ್ತೀನಿ, ಇಲ್ಲಾಂದ್ರೆ ಇವತ್ತಿನ ಹೊತ್ತು ಎಕ್ಸಿಟ್ ಮಾಡಿಬಿಡ್ತೀನಿ ಇದನ್ನು. ಸೊ ಆಲ್ರೆಡಿ 3,000 ರೂಪಾಯಿ ಪ್ರಾಫಿಟ್ ಆಯಿತು. ಏನು ಯಾವ ಟ್ರೇಡ್ ತೊಗೊಳಂಗಿಲ್ಲ, ಯಾಕಂದ್ರೆ ನನ್ನ ಪ್ಲಾನ್ ಐತಿ 3,000, 2-3 ಟ್ರೇಡ್ ತೊಗೊಂಡು 3,000 ರೂಪಾಯಿ ಪ್ರಾಫಿಟ್ ಆಯ್ತು ಅಂದ್ರೆ ಅದನ್ನ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಮಾರ್ಕೆಟಿಗೆ ಕೊಡೋಕೆ ಟ್ರೈ ಮಾಡಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಫಸ್ಟ್ ಎಲ್ಲ ಪ್ರಾಫಿಟ್ ಆಗ್ತಾವೆ ಫಸ್ಟ್ ಟ್ರೇಡ್. ಸೆಕೆಂಡ್ ಟ್ರೇಡ್ ನಾವೇನು ಎಂಟ್ರಿ ಮಾಡಿದೆವಪ್ಪ ಅಂದ್ರೆ ಈ ಥರ ಅಕೌಂಟ್ ರಿವರ್ಸ್. ಸೊ ಏನಾಕತಿ, ಇದ್ದದ್ದು ಲಾಸ್ ಕಳ್ಕೊಂಡು ಎಕ್ಸ್ಟ್ರಾ ಚಾರ್ಜ್ ಕೊಡೋದಾಕತಿ. ಸೊ ಹಂಗಾಗಿ ಇನ್ಯಾವ್ದು ಟ್ರೇಡ್ ಮಾಡೋಂಗಿಲ್ಲ. ಬೇಕಿತ್ತಂದ್ರೆ ಯಾವ್ದಾರು ಬ್ಯಾಕ್ ಟೆಸ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ಎಂಟ್ರಿ ವಿಡಿಯೋ ನೋಡ್ತೀನಿ, ಇಲ್ಲಾಂದ್ರೆ ಮಾಡ್ಕೋತೀನಿ. ಬಟ್ ಯಾವುದೂ ಟ್ರೇಡ್ ಮಾಡೋಂಗಿಲ್ಲ. ಕಂಪ್ಯೂಟರ್ ಮುಂದೆ ಕೊಟ್ಟು ಟ್ರೇಡ್ ಮಾಡೋದಾಗುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಎಲ್ಲ ಬುಕ್ ಓದೋದು, ಇಲ್ಲಾಂದ್ರೆ ಮಲ್ಕೊಳ್ಳೋದು, ಮೊಬೈಲ್ ಮಲ್ಕೋತೀನಿ, ಇಲ್ಲಾಂದ್ರೆ ಬುಕ್ ಓದ್ತೀನಿ, ಇಷ್ಟ. ಇವತ್ತು ಸಾಯಂಕಾಲ ಏನೈತಿ 9:30 ಸ್ಟ್ರಾಟಜಿ ಏನೈತಿಲ್ಲ, ಅದನ್ನ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನಾಳೆ ಯಾವ ಥರ ಪ್ಲಾನ್ ಮಾಡ್ಬೋದು 9:30 ಕ್ಯಾಂಡಲ್ಸ್ ನಾವು ಹೆಂಗೆ. ಇದ್ರಾಗ 9:30 ನಾವು ಒಂದು ಮೆಥಡ್ ಐತ್ರಿ, ಅದ್ರ ಆ ಮೆಥಡ್ ಪ್ರಕಾರ ಯೂಸ್ ಮಾಡ್ತಾನೆ. 9:30 ಹೆಂಗಂದ್ರೆ 9:30 ಮೆಥಡ್ ಯೂಸ್ ಮಾಡ್ಬೇಕಂದ್ರೆ ನನಗೆ ಮೂವ್ಮೆಂಟ್ ಜಾಸ್ತಿ ಇರಬೇಕು, ವೊಲ್ಟಾಲಿಟಿ ಜಾಸ್ತಿ ಇರಬೇಕು, ಅದ್ರದ್ದು ಎವರೇಜ್ ಡೈಲಿ ರೇಂಜ್ ಜಾಸ್ತಿ ಇರಬೇಕು. ಸೊ ಹಂಗೇನು ಮಾಡ್ತೀನಿ, ಫಿಲ್ಟರ್ ಮಾಡ್ತೀನಿ. ಹೈಯೆಸ್ಟ್ ಎವರೇಜ್ ಡೈಲಿ ರೇಂಜ್ ಇರಬೇಕು, ಮಿನಿಮಮ್ 5,000 ವ್ಯಾಲ್ಯೂಮ್ ಇರಬೇಕು, ಅಂದ್ರೆ 5 ಲಕ್ಷ ವ್ಯಾಲ್ಯೂಮ್ ಇರಬೇಕು, ಬಿಲೋ 2,000 ರೂಪಾಯಿ ಸ್ಟಾಕ್ ಇರಬೇಕು. ಅವು ಫಿಲ್ಟರ್ ಮಾಡಿದ್ಕೊಳ್ಳಿ ಇವತ್ತಿಷ್ಟು ಬಂದ ನೋಡಿ. ಇದ್ರೊಳಗೆ ನಾನು ಏನು ಮಾಡಿದ್ರೆ 9:30 ಮಾಡ್ತೀನಿ. ಯಾಕಂದ್ರೆ ಇದ್ರಾಗ ಏನಿರ್ತದೆ ಅಂದ್ರೆ ಡೈಲಿ ಮೂವ್ಮೆಂಟ್ ಜಾಸ್ತಿ ಇದೆ ಸ್ಟಾಕ್ ಅದಾವ್ರಿ. ಅಲ್ಲಿ ಮಾರ್ಕ್ ಮಾಡಿ ಇಟ್ಟಿರ್ತೀನಿ ನಾನು. ಈಗ ನೋಡ್ಬೇಕಾದ್ರೆ ಮಾರ್ಕ್ ಮಾಡಿಟ್ಟಿನಿ, ಇದೊಂದು ಹೋಯ್ತು, ಇದನ್ನ ಮಾರ್ಕ್ ಮಾಡಿಟ್ಟಿದ್ದೆ. ಒಂದು 2-3 ಸ್ಟಾಕ್ ಮೂವ್ ಆಗಿದ್ದು, ಬಟ್ ನಾನು ಎಂಟ್ರಿ ಮಾಡಿಲ್ಲ. ಎಂಟ್ರಿ ಮಾಡಕ್ಕೆ ಬಂದಿಲ್ಲ. ನನ್ನ ಟಾರ್ಗೆಟ್ ಇದೆ. ಹಾಂ, ಇಲ್ಲಿ ನೋಡ್ರಿ. ಸಾರಿ, ಎಸ್, ನನ್ನ ಪ್ಲಾನ್ ಇಲ್ಲಿತ್ತು ಅನಂತರಾಜ್ ಫಾರ್ಮಾ ಎಕ್ಸಾಕ್ಟ್ಲಿ. ಇದ್ರ ತಳಗ್ ಬ್ರೇಕ್ ಆದ್ರೆ ನಾನು ನೋಡೋ ಮುಂದೆ ಇಷ್ಟೇ ಇರ್ತದೆ ಪ್ರೈಸ್, ಇಲ್ಲೇ ಇತ್ತು. ಇಲ್ಲಿ ಬ್ರೇಕ್ ಆದರೆ ಎಂಟ್ರಿ. ಈಗ ನೋಡ್ರಿ, ಇಲ್ಲಿ ಯಾಕೆ ನಾನು ಮಾರ್ಕ್ ಮಾಡಿ ಅಂದ್ರೆ 1 ಟಚ್ 2 ಟಚ್ 3 ಟಚ್. ಸೊ ಇಲ್ಲಿ ಏನು ಸಪೋರ್ಟ್ ಜೋನ್ ಐತಿ. ಸಪೋಸ್ ಇದನ್ನು ಬ್ರೇಕ್ ಮಾಡಿ ಇಲ್ಲಿ ಮತ್ತೆ ರಿವರ್ಸ್ ಆಗಿ ಇಲ್ಲಿ ಒಂದು ಪುಲ್ ಬ್ಯಾಕ್ ಮಾಡಿ ತಳಗ್ ಬಂತಪ್ಪ ಅಂದ್ರೆ ಮತ್ತೆ ಸೆಲ್ ಮಾಡ್ಬೋದು. ಬಟ್ ಸದ್ಯಕ್ಕೆ ಏನೈತಿ 591ರಿಂದ 583, ಆಲ್ಮೋಸ್ಟ್ ಎಷ್ಟು 591ರಿಂದ 10 ಪಾಯಿಂಟ್, ನಿಯರ್ಲಿ 10 ಪಾಯಿಂಟ್, 10 ಪಾಯಿಂಟ್ಸ್, ನಾಟ್ ಬ್ಯಾಡ್. 500 ರೂಪಾಯಿ ಸ್ಟಾಕ್ ನನಗೆ 5 ರೂಪಾಯಿ ಆದ್ರೆ ಸಾಕು. 500 ರೂಪಾಯಿ ಸ್ಟಾಕ್ 5 ಅಂದ್ರೆ 1% ಜಾಸ್ತಿ ಆದ್ರೆ 3 ಟ್ರೇಡ್ ಅಂದ್ರೆ 3%. ಡೈಲಿ 3% ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು, 60% ಆಯ್ತು. 60% ನಾವು ಪ್ರಾಫಿಟ್ ಇರ್ಬೇಕತ್ತೇನಿಲ್ಲ. 60ರಾಗ ಒಂದು 5-10 ಟ್ರೇಡ್ ಪ್ರಾಫಿಟ್ ಇದ್ರೂ ಸಾಕು, ನಾವು ಪ್ರಾಫಿಟ್ ಆಗ್ತವೆ. ಸೊ ಆ ಥರ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇಲ್ಲಿ ಏನೈತಲ್ಲ, ಇದು ಅಪ್ಪರ್ ಸರ್ಕ್ಯೂಟೆಡ್ ಆಗೈತಿ, ಇನ್ನೇನು ಮಾಡೋಕ್ಕಾಗಿಲ್ಲ. ಇದು ರಿವರ್ಸ್ ಹೊಡುತ್ತೆ. ಬಟ್ ಇದನ್ನು ಮಾಡ್ಬೋದು. ನಾವು ಹೆಂಗೆ ಮಾಡ್ಬೋದು ಅಂದ್ರೆ 920 ಮಾಡ್ಬೋದು. ಬಟ್ ಸ್ವಲ್ಪ ರಿಸ್ಕಿ, ಯಾಕಂದರೆ ಇದು ಪ್ರಿವಿಯಸ್ಲಿ ಟಾಪ್ ಹೈಯರ್ ಇವೇನಿರ್ತಾವೆ ಅಂದ್ರೆ 52 ಹೈ ಮೇಲೆ ಅದಾವೆ, ಎಲ್ಲ 52 ವೀಕ್ ಹೈ ಮೇಲೆ ಅದಾವೆ ಕ್ಯಾಂಡಲ್ಸ್ ಎಲ್ಲ. ಸೊ ಹಂಗಾಗಿ ಶಾರ್ಟ್ ಮಾಡಕ್ಕೆ ಹೆದರಿ ಬರ್ತದೆ. 52 ಹೈ ಇದ್ದಾಗ ಆಲ್ಮೋಸ್ಟ್ ಕ್ಯಾಂಡಲ್ ಸಡನ್ಲಿ ಫಾಸ್ಟಾಗಿ ಮೂವ್ ಮೇಲೆ ಆಗ್ತೈತಿ. ಕೆಲವೊಂದು ಸಲ ರಿವರ್ಸ್ ಆಕತಿ, ದೊಡ್ಡ ರಿವರ್ಸ್ ಆಕತಿ, ಬಟ್ ಮೂವ್ಮೆಂಟ್ ಜಾಸ್ತಿ ಆಗೋದಿರ್ತ ಹೆದರಿಗೆ ಬರ್ತದೆ. ಹಾಗಾಗಿ 52 ವೀಕ್ ಹೈ ಇದು ಅಂದರೆ ಯಾವುದು ಶಾರ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಶಾರ್ಟ್ ಎಂತಲ್ಲಿ ಮಾಡ್ತೀವಿ ಅಂದ್ರೆ ಪ್ರಿವಿಯಸ್ ರೆಸಿಸ್ಟೆನ್ಸ್, ಮಲ್ಟಿಪಲ್ ರೆಸಿಸ್ಟೆನ್ಸ್ ಇರಬೇಕು, ಅಲ್ಲಿಂದ ರಿವರ್ಸ್ ಆಗ್ತಿರ್ಬೇಕು, ಇಲ್ಲ ವೀಕ್ ಸಪೋರ್ಟ್ ಇರಬೇಕು, ಅಲ್ಲಿ ಬ್ರೇಕ್ ಹಾಕಿರ್ಬೇಕು, ಅಂತಲ್ಲಿ ಮಾತ್ರ ಭಯ. ಇದು ನೋಡ್ರಿ 907 ಮೋಸ್ಟ್ ಎಷ್ಟಾಗೈತಿ, 82, 30 ಪಾಯಿಂಟ್ಸ್ ಮುಗೈತಿ. ಗ್ರೇಟ್. ಈಗ ನೋಡ್ರಿ, ಇವು ಇಂಥವೆಲ್ಲ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಸಪೋರ್ಟ್ ಐತಿ, ಇಲ್ಲಿ ಸಪೋರ್ಟ್ ಐತಿ. ಇದು ನೆಕ್ಸ್ಟ್ ರಿವರ್ಸ್ ಆಗಿ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ, ಇಲ್ಲಾಂದ್ರೆ ಇಲ್ಲೇ ಓಡಾಡ್ತೈತಿ, ಬ್ರೇಕ್ ಆಗೋದು ಕಮ್ಮಿ. ಹಾಗಾಗಿ ಇದನ್ನ ತೊಳಕ್ ಹೋಗಂಗಿಲ್ಲ. ಇಂಪಾರ್ಟೆಂಟ್ ಏನಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಸಪೋರ್ಟ್, ಇಲ್ಲಿ ರೆಸಿಸ್ಟೆನ್ಸ್ ಐತಿ, ಇಲ್ಲಿ ಸಪೋರ್ಟ್ ಐತಿ. ಪ್ರೈಸ್ ಮಾರ್ನಿಂಗ್ ಇಂದ ಹಿಂಗೆ ಹೋಗ್ತೈತಿ. ಇಲ್ಲಿ ಹೋಗಿ ಏನಾದರೂ ದೊಡ್ಡ ವೀಕ್ ಮಾಡಿ ಹಿಂಗೆ ಇಲ್ಲೇನ್ರಿ ಅಂತ ನೆಕ್ಸ್ಟ್ ಇದು ಮೂಮೆಂಟ್ ಕೆಳಗಾಗತ್ತೈತಿ. ಸೊ
ಈ ಒಂದು ಬಾಕ್ಸ್ ಇರ್ತೈತೆ, ಈ ಬಾಕ್ಸ್ ಬ್ರೇಕ್ ಆಗೋ ತನಕ ಯಾವ್ದು ಇಡ್ತೀವಿ ನೀವು. ಅದೇ ರೀತಿ ಇಲ್ಲಿಂದ ಡೌನ್ ಹಾಕೋದು ಬಂದು ಇಲ್ಲಿ ಹೊಳ್ಳಾಡ್ಕೊತ ಮಲ್ಟಿಪಲ್ ಕೆಳಗೆ ಬೇಸ್ ಕ್ರಿಯೇಟ್ ಮಾಡಕ್ಕೈತಂದ್ರೆ ಹಿಂಗ ಸೊ ನೆಕ್ಸ್ಟ್ ಬ್ರೇಕ್ ಆಗೋ ಚಾನ್ಸಸ್ ಕಮ್ಮಿ ಅವು, ಮ್ಯಾಲೆ ಹೋಗೋ ಚಾನ್ಸಸ್ ಇರ್ತದೆ. ಹೆಂಗಪ್ಪ ಅಂದ್ರೆ ಬ್ರೇಕ್ ಯಾವಾಗ ಕನ್ಫರ್ಮ್ ಅಂದ್ರೆ ಹಿಂಗೆ ಬರ್ತೈತಿ, ಹಿಂಗೆ ಬರುತ್ತೆ ಫಸ್ಟ್ ಒಂದು ಬ್ರೇಕ್ ಹಾಕೈತಿ ಸಣ್ಣ ಬ್ರೇಕ್ ಆಗಿ ರಿವರ್ಸ್ ಆಗ್ತದೆ. ಸೊ ನೆಕ್ಸ್ಟ್ ಏನಿದೆ ಎಂಟ್ ಟೈಪ್ ಫಿಲ್ಬ್ಯಾಕ್ ಮಾಡ್ತಿದ್ರೆ ಇಲ್ಲಿ ಎಂಟ್ರಿ ಮಾಡೋದು, ಕನ್ಫರ್ಮೇಷನ್ ಎಂಟ್ರಿ ಆಗ್ತದೆ. ಯಾಕಂದ್ರೆ ರಿಸ್ಕ್ ಕಮ್ಮಿ ಇರ್ತದೆ, ಇಷ್ಟ ರಿಸ್ಕ್ ಇಲ್ಲಿ ಎಸ್ ಎಲ್ ಇಡ್ತು, ಇಲ್ಲಿ ಎಸ್ ಎಲ್, ಇಲ್ಲಿ ಎಂಟ್ರಿ ರಿಸ್ಕ್ ಇರ್ತೈತೆ ಇಷ್ಟ. ಪ್ರತಿಯೊಂದು ಟ್ರೇಡ್ನಾಗ ರಿಸ್ಕ್ ಇರ್ತದೆ, ಹಂಗೇನಿಲ್ಲ ಬಟ್ ಇಷ್ಟ. ಈ ಟ್ರೇಡಿಂಗ್ ಐತಲ್ಲ ಬೆಸ್ಟ್ ಐತ್ರಿ. ಸೊ ನಾ ಇಲ್ಲಿ ಫಿಲ್ಟರ್ ಮಾಡ್ತಾನೆ, ಅದ್ರ ಪ್ರಕಾರ ನಾ ಟ್ರೇಡ್ ತಗೋದು. ಪಾರ್ಟಿಯಾಟಲ್ದಾಗ ಒಂದು ಟ್ರೇಡ್ ಪ್ಲಾನ್ ಇತ್ತು, ಬಟ್ ನನಗೆ ಯಾಕೋ ಅದ್ರ ಇಂಟ್ರೆಸ್ಟ್ ಬರಲಿಲ್ಲ, ತಲೆ ಕೆಡ್ಸೋಕೆ ಹೋಗಲಿಲ್ಲ ನಾನು. ಯಾಕಂದ್ರೆ ನೋಡ್ರಿ ಇಲ್ಲಿ ನೆಕ್ಸ್ಟ್ ಐತ್ರಿ ಪ್ಲಾನ್, ನನಗೆ ಇಲ್ಲಿ ಪ್ಲಾನ್ ಐತಿ, ಬಟ್ ಇದು ರೆಸಿಸ್ಟೆನ್ಸ್ ಐತಿ, ಇದು ಬ್ರೇಕ್ ಆಗೋ ತನಕ ಒಂದು ಮೂವ್ ಆಗಿಲ್ಲ. ಆಲ್ರೆಡಿ ಇಷ್ಟು ಮೂವ್ ಆಗೈತೆ ಅದು, ಹಂಗಾಗಿ ಇದನ್ನ ಬ್ಲಾಕ್ ಹೋಗಲಿಲ್ಲ. ಬಟ್ ಇಲ್ಲಿ ಪ್ಲಾನ್ ಮಾಡಿದ್ದೆ ನಾನು, ಅಂದ್ರೆ ಏನ ಪ್ರಿವಿಯಸ್ ಸ್ವಿಂಗ್ ಅಂತ ರಿವರ್ಸ್ ಆಯ್ತಂದ್ರೆ ಬೈ ಮಾಡ್ಬೇಕಂತ. ಬಟ್ ಯಾಕಂದ್ರೆ ಇವೆಲ್ಲ ರ್ಯಾಂಡಮ್ ಸ್ಟ್ರಾಟಜಿ ಆಗ್ತಾವೆ. ರ್ಯಾಂಡಮ್ ಸ್ಟ್ರಾಟಜಿ ಒಳಗೆ ನಾನು ಟ್ರೇಡ್ ತೊಗೊಳಂದ್ರೆ ಅದು ವಿನ್ನಿಂಗ್ ರೇಷಿಯೋ ಎಷ್ಟು ಗೊತ್ತಾಗಿಲ್ಲ. ಬಟ್ ನಾ ಫಿಕ್ಸ್ಡ್ 930 ಕ್ಯಾಂಡಲ್ಸ್ದು ಟ್ರಯಾಂಗಲ್ ಬ್ರೇಕ್ಔಟು 5% ಬ್ರೇಕ್ಔಟು ಇವೆಲ್ಲ ನಾನು ಬ್ಯಾಕ್ ಟೆಸ್ಟ್ ಮಾಡಿದ್ದವು. ಇಷ್ಟ ಡಾಟಾ ಇಷ್ಟ ಎಸ್ ಎಲ್ ಹೋಗಿ ಎಷ್ಟಾಕೈತಿ, ಇಷ್ಟ ಇವತ್ತು ಲಾಸ್ ಆಗ್ತೈತಿ, ಇಷ್ಟು ಟ್ರೇಡ್ ಮಾಡಿದ್ರೆ ಕಂಟಿನ್ಯೂಸ್ ಇಷ್ಟ ಪ್ರಾಫಿಟ್ ಹಾಕೋಣ ಇದ್ರಾಗ ಗೊತ್ತೈತಿ. ಹಾಗಾಗಿ ನಾವು ಅದ್ರಾಗ ಟ್ರೇಡ್ ಮಾಡ್ತೀನಿ. ಬಟ್ ಇದ್ರಾಗ ರ್ಯಾಂಡಮ್ ಅದಾವ, ನನಗೆ ಇದ್ರಾಗ ಬ್ಯಾಕ್ ಟೆಸ್ಟ್ ಮಾಡಿಲ್ಲ ಎಷ್ಟು ಪರ್ಸೆಂಟೇಜ್ ವರ್ಕೌಟ್ ಆಕೈತಿ, ಎಷ್ಟು ಪರ್ಸೆಂಟೇಜ್ ವರ್ಕೌಟ್ ಆಗಿಲ್ಲ. ಹಾಗಾಗಿ ಇದ್ರಾಗ ಟ್ರೇಡ್ ಮಾಡಂಗಿಲ್ಲ. ನಾ ಟ್ರೇಡ್ ಮಾಡೋದು 930 ಟ್ರಯಾಂಗಲ್ 5%. ಇದ್ರೊಳಗೆ ಯಾವ್ದಾರ ಒಂದು ಟ್ರೇಡ್ ಸಿಕ್ಕೈತಿ ಹೇಳ್ತಾರೆ. ಸತ್ಯನಾ ಸೈಡ್ ಸಿಡಿಎಸ್. ಓಕೆ. ನೋ 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 ನೋ. ಯಾಕಂದ್ರೆ ಸೆಕೆಂಡ್ ಅಂದ್ರೆ 12 o'clock ಯಾಕೆ ನಾನು 9:30 ಪ್ರಿಪೇರ್ ಮಾಡ್ತೀನಿ. ಫಸ್ಟ್ 9:30 ಫಸ್ಟ್ ಪ್ರಿಪೇರ್ ಮಾಡ್ತೀನಿ. 9:30 ಒಂದ್ಸಲ ಬ್ರೇಕ್ಔಟ್ ಸಿಕ್ತಂದ್ರೆ ಆಮೇಲೆ ಪ್ರಿಪೇರ್ ಮಾಡೋದು 12 o'clock ಯಾಕಂದ್ರೆ ಆಕ್ಚುಲ್ ಟ್ರೆಂಡ್ ಸಿಗೋದು ನಮ್ಗೆ 12 o'clock ಮೇಲೆ. ಸೊ ಆ ಟ್ರೆಂಡ್ ಕ್ಯಾಪ್ಚರ್ ಮಾಡಬೇಕು, ಅದಕ್ಕೆ ನಾನು 12 o'clock ತನಕ ವೇಟ್ ಮಾಡ್ತೀನಿ. ಇದೈತೆ ನೋಡ್ರಿ, ಸಪೋಸ್ ಇಲ್ಲಿ ಏನಾದ್ರು ಬ್ರೇಕ್ ಆದ್ರೆ ಅದ ರೇಟ್ ಮಸ್ತ್ ಐತಿ, ಇಲ್ಲಿ ಮಟ್ಟ ಐತೆ ಸಪೋರ್ಟ್, ಇಲ್ಲಿ ತನಕ ಮೂವ್ ಆಕತಿ. ಇವೆಲ್ಲ ಅದಾವ ರ್ಯಾಂಡಮ್ ಸಣ್ಣ ಒಂದು ಎರಡು ಸಪೋರ್ಟ್ ಅದಾವ. ಯಾಕಂದ್ರೆ ಒಂದು ಮೂವಿಂಗ್ ಏರಿಯಾ ಅಪೋಸ್ ಮ್ಯಾಲ್ದವೆಲ್ಲ ಹಿಂದೆ ಸಿಂಕ್. ನೋ ಪ್ಲಾನ್ ಐತೆ ನೋಡ್ರಿ, ಜಸ್ಟ್ ಮಿಸ್ ಆಗೈತೆ. ನಾನು ಮುಂಜಾನೆ ಮಾರ್ಕ್ ಮಾಡಿದ್ನಿ, ಇದು ಬ್ರೇಕ್ ಆದ್ರೆ ತೊಗೊಳ್ಳೋ ತಕ್ಷಣ 715 16 ಪ್ರೆಸೆಂಟ್ ಎಲ್ಲಿ ಕ್ಲೋಸ್ ಆಗೈತಿ, ಎಲ್ಲಿ ಮೂವ್ ಆಗುತ್ತೆ 708 6 ಪಾಯಿಂಟ್ಸ್. 6 ಪಾಯಿಂಟ್ಸ್ ಅಂದ್ರೆ ಆಯ್ತು 1% ಹಾಕಿದ್ರು ಇನ್ನೂ ಹೋಗ್ತೈತೆ. ನನಗೆ ಅನ್ಸುತ್ತೆ ಇಲ್ಲಿ ತೋರಿಸ್ ಸಪೋರ್ಟ್ ಆಲ್ಮೋಸ್ಟ್ ಇಲ್ಲಿ ತನಕ ಬರ್ತೈತೆ. ಎಸ್ ಇದೈತೆ ನೋಡಿ, ಇದು ಬೇಕಾದ್ರೆ ತಗೋಬೋದು. ಯಾಕಂತ ಕೇಳಿದ್ರೆ 9:30 ಕ್ಯಾಂಡಲ್ ಮೂವ್ ಆಗೈತಿ, ಟ್ರೆಸ್ ಹಾಕತೈತಿ. ಸೊ ಏನೈತಿ ವ್ಯಾಲ್ಯೂ ಮೇಲೆ ಇಲ್ಲಿ ಏನು ಹಂಗಂತಂದ್ರೆ ಇದು ರಿವರ್ಸ್ ಆಗಿ ಹೋಗ್ಬೋದು ಇಲ್ಲಿ ಮಟ್ಟ. ಯಾಕಂದ್ರೆ ಆಲ್ರೆಡಿ ಹೋಗೈತಿ, ಬಟ್ ಫೇಕ್ ಬ್ರೇಕ್ಔಟ್ ಹತ್ರ ಆಗೈತಿ. ಇಲ್ಲಿ ವಿಕ್ಸ್ ಜಾಸ್ತಿ ಐತಿ, ಸೆಲ್ಲರ್ಸ್ ಅದಾರ, ಇಲ್ಲಿ ಕ್ಲಿಯರ್ ಆಗಿಲ್ಲ ಟಲ್ಟಿ. ಸೊ ಹಂಗಾಗಿ ರಿವರ್ಸ್ ಆಗತೈತಿ. ಇದು ಹೆಂಗಂದ್ರೆ ಹಿಂಗೆ ಬಂದೈತೆ, ಹಿಂಗೆ ಬಂದೈತೆ, ಹಿಂಗೆ ಬಂದೈತೆ. ಸೊ ಇದೆಲ್ಲ ನಿಯರೆಸ್ಟ್ ಲೋ ಕ್ಲಿಯರ್ ಮಾಡ್ತಂದ್ರೆ ಸೆಲ್ ಮಾಡ್ಕೋಬಹುದು. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಫಸ್ಟ್ ಕ್ಯಾಂಡಲ್ ಐತಿ, ಉಳಿದ ಕ್ಯಾಂಡಲ್ ಎಲ್ಲ ಕನ್ಸಲ್ಟ್ ಆಗ್ಯಾವ. ಸೊ ನೆಕ್ಸ್ಟ್ ಇಲ್ಲಿ ಏನಾದ್ರು ಇದನ್ನ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಮೂವ್ ಆಕತಿ, ಬಟ್ ಸ್ಟಾಪ್ ಲಾಸ್ ಜಾಸ್ತಿ ಆಗತ್ತೆ ಅಷ್ಟೇ. ಪೇಟಿಎಂ ಟ್ರಯಾಂಗಲ್ ಬ್ರೇಕ್ ಬೈ ಮಾಡ್ಬೋದು.
ಆಲ್ರೆಡಿ ಮೂವ್ ಆಗ್ಯಾವಲ್ಲ, ಕ್ಯಾಪ್ಚರ್ ಮಾಡೋಕೆ ಕಷ್ಟ. ಇಲ್ಲಿ ಕನ್ಸಾಲ್ಟ್ ಆಗಿದ್ದಪ್ಪ ಅಂದ್ರೆ ಬೆಸ್ಟ್ ಇರ್ತದೆ. ಯಾಕಂದ್ರೆ ಎಲ್ಲ EDR 10-20 ಮೇಲೆ ಅಂದ್ರೆ ಡೈಲಿ ಅವರೇಜ್ 20 ಪಾಯಿಂಟ್ಸ್ ಹೋಗ್ತಾವೆ. ಸೊ ಕನ್ಸಾಲ್ಟೇಟ್ ಹಾಕೋತ ನಮ್ಗೆ ಒಂದ್ಸಲ ಕೈಯಾಗ ಸಿಕ್ತಪ್ಪ ಅಂದ್ರೆ 10-15 ಮೂವ್ಮೆಂಟ್ ಸಿಕ್ತಂದ್ರೆ 100 ಪಾಯಿಂಟ್ ಇಡ್ತೀವಿ ಅಂದ್ರೆ 15,600 ರೂಪಾಯಿ ಆಗುತ್ತೆ. ಇದೆ ನೋಡಿ ಬೆಸ್ಟ್, ಇದು ಬೆಸ್ಟ್ ಐತಿ. ಸೊ ಫಸ್ಟ್ ಸೆಕೆಂಡ್ ಮ್ಯಾಲ ಹೋಗೈತಿ ಬಟ್ ಸಸ್ಟೈನ್ ಆಗಿಲ್ಲ, ಅಷ್ಟು ಮೂವಿಂಗ್ ಏರಿಯೇಷನ್ ಲೈನ್ ಮ್ಯಾಲ್ದಾವು ಇಲ್ಲಿ ಬ್ರೇಕ್ ಆಗುತ್ತೆ. ಸಪೋಸ್ ಈ ಬ್ರೇಕ್ ನೋಡ್ಕೋಬೇಕ್ರಿ, ಅದನ್ನ 930 ಬಿಟ್ರೆ 930 ತಗೊಂಡ್ ಬ್ರೇಕ್ ಇದೈತಿ, ವಿಕ್ಸ್ ಐತಿ. ಇಲ್ಲಿ ಬ್ರೇಕ್ ಆಯ್ತಂದ್ರೆ ಡೆಫಿನೆಟ್ಲಿ ಇದು ಹೋಗ್ತದ್ರಿ ಸ್ಟಾಕ್. ಆಯ್ತು ಅಂದ್ರೆ ಯಾವ ಒಂದೆರಡು ಸ್ಟಾಕ್ ಅಷ್ಟ ಸಿಕ್ಕು ಮೇಲೆ ನೋಡ್ರಿ, 53 ಸ್ಟಾಕ್ನ ಒಂದು ಸ್ಟಾಕ್ ಅಥವಾ 2 ಸ್ಟಾಕ್ನ ಇಂಟ್ರೆಸ್ಟಿಂಗ್ ಬೈ ಮಾಡ್ಬೋದು, ಉಳಿದದ್ದು ಇಲ್ಲ. ಯಾಕಂದ್ರೆ ಹಂಗ ಇದು ಮೂವ್ಮೆಂಟ್ ಆಗತ್ತೆ, ಬ್ರೇಕ್ಔಟ್ನಾಗ ಐತಿ, ಇದು ಡೆಫಿನೆಟ್ಲಿ ಮೂವ್ಮೆಂಟ್ ಆಗತ್ತೆ. ಇಲ್ಲಿ ತಪ್ಪೈತಿ ರೆಸಿಸ್ಟೆನ್ಸ್ ಬೇಡ. ವೆಲ್ ಕಾರ್ ಇದು ಅಲ್ವಾ, ಬಟ್ ಇದು ಬರ್ತತ್ರಿ. ಬಟ್ ಏನ SL ಜಾಸ್ತಿ ಆಗತ್ತೆ. SL ನೋಡ್ಬೇಕಲ್ಲ, ಸಪೋಸ್ ರಿವರ್ಸ್ ಆತಂದ್ರೆ ನನಗೆ ಅಟ್ಲೀಸ್ಟ್ ಬುಕ್ ಮಾಡೋಕೆ ಎಷ್ಟು SL ನಾವು ಪ್ಲಾನ್ ಇರ್ಬೇಕು, ಮಸ್ತ್ ಆಗೈತೆ. ಅದಕ್ಕೆ ಹೇಳೋದು ಫಸ್ಟ್ ಮೂವಿಂಗ್ ಏರಿಯೇಜ್ ಲೈನ್ ಮೇಲೆ ಇರಬೇಕು, ಎರಡು ತಳಗ ಅದು ಪ್ರೈಸ್ ಇರಬೇಕು. ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್ ಎಂಟ್ರಿ ನಾವು ಇವನ್ ಇಲ್ಲೇ ಬ್ರೇಕ್ ಮಾಡಿದ್ರು ನಾವು ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಮಾಡಿದ್ವಿ ಯಾಕಂದ್ರೆ ಇಲ್ಲಿ ನಿಯರೆಸ್ಟ್ ರೆಸಿಸ್ಟೆನ್ಸ್ ಇಲ್ಲಿ ಇತ್ತು, ಅದನ್ನ ಬ್ರೇಕ್ ಮಾಡಿದ್ವಿ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಇಲ್ಲಿ ಐತಿ, ಈಗ ಇಲ್ಲಿ ಬಂದು ಹೋಗೋದು ಅದು. ಅದಕ್ಕೆ ನೋಡಿ ಕನ್ಸಲ್ಟೇಟ್ ಆಗ್ತದೆ. ಇಲ್ಲಿ ನಾವು ಇದ್ರ ಬೈ ಮಾಡಿದ್ವಿ ಅಂದ್ರೆ 114 ಪಾಯಿಂಟ್, 10 ಪಾಯಿಂಟ್ ಸಾಕ್ರಿ 100ಕ್ಕೆ. ಎಷ್ಟು ಕ್ವಾಂಟಿಟಿ 100 ತೊಗೊಂಡು, ಯಾಕಂದ್ರೆ 100 ತೊಗೊಂಡು ಏನಾದ್ರು ಧೈರ್ಯ ಇರುತ್ತೆ. ರಿವರ್ಸ್ ಆದ್ರೂ ಏನಿಲ್ಲ, ಒಂದು 15 ಒಂದು ಏನೋ ಭಾಳ ಲಾಸ್ ಆಗಿದೆ ಅಂದ್ರೆ 1,000-1,500 ರೂಪಾಯಿ ಲಾಸ್ ಆಗ್ಬೋದು ಇಲ್ಲ ಅಂದ್ರೆ. ಬಟ್ ಕ್ವಾಂಟಿಟಿ ಇದಂತೆ ಕ್ಯಾಶ್ ಐತಿತ್ತು ನಾನು 500-600 ತೊಗೊಂಡು ನಮಗೆ ಹೆದರ್ಬೇಕು. ಯಾಕಂದ್ರೆ 10 ಪಾಯಿಂಟ್ ಅಂದ್ರೆ 500 ಅಂದ್ರೆ 5,000 ರೂಪಾಯಿ. ಪಾಸಿಟಿವ್ ಆಯ್ತು ಫುಲ್ ಖುಷಿ, ನೆಗೆಟಿವ್ ಆದ್ರೆ ಇಂಥ ದೊಡ್ಡ ಒಂದು ಕ್ಯಾಂಡಲ್ ನೋಡಿ 10 ಪಾಯಿಂಟ್ಸ್ ಹೋಗಿತ್ತು, ಅವಾಗ ಸ್ವಲ್ಪ ಹೆದರ್ಬೇಕು. ಹಂಗಾಗಿ ಏನು ಮಾಡ್ತು, ಕ್ವಾಂಟಿಟಿ ಕಮ್ ತೊಂದ್ರೆ ಸೋಲಿ ಕ್ಯಾಪಿಟಲ್ ಬಿಲ್ಡ್ ಆಗುತ್ತೆ. ಒಂದ್ಸಲ ನಮ್ಗೆ ಈಗ ಈ ವಾರ ಒಂದು 15-20 ಸಾವಿರ ರೂಪಾಯಿ ರೆವೆನ್ಯೂ ಬಂತು ಇಂಟ್ರಾಡೇ ಅಂತ. ಸೊ ಮುಂದಿನ ವಾರ ಏನಾಗೈತಿ, ಒಂದು ದೊಡ್ಡ ಕ್ವಾಂಟಿಟಿ ತಗೋತಾನೆ. ಯಾಕಂದ್ರೆ ಹೆದರಿಕೆ ಅವ ಲಾಸ್ಟ್ ವೀಕ್ 15 ಸಾವಿರ ಪ್ರಾಫಿಟ್ ಆಗೈತಿ, ಅದ್ರಾಗ ಒಂದು 5,000 ರೂಪಾಯಿ ಲಾಸ್ ಆದ್ರೆ ನಡೀತು. ಹಂಗೆ ಒಂದು ಮಂತಿಗೆ ಏನೋ ಒಂದು 30-40 ಸಾವಿರ ರೂಪಾಯಿ ಇಂಟ್ರಾಡೇ ಪ್ರಾಫಿಟ್ ಆಯ್ತು ಅಂದ್ರೆ ಮುಂದಿನ ತಿಂಗಳು ಕ್ವಾಂಟಿಟಿ ಇನ್ಕ್ರೀಸ್ ಮಾಡೋದು. ಸೊ 100 ಇದ್ದು 150 ಮಾಡೋದು, 150 200. ಸಡನ್ಲಿ ಒಮ್ಮೆ 500 ತೊಗೊಳಕಾಗಿಲ್ಲ, 100 200 ಒಂದ್ಸಲ ನಮ್ಗೆ ಅದು ಕಾನ್ಫಿಡೆಂಟ್ ಬತ್ತಪ್ಪ ಅಂದ್ರೆ SL ಹಿಟ್ ಮಾಡೋದು, ಲಾಸ್ ಮಾಡೋದು, ಪ್ರಾಫಿಟ್ ಬುಕ್ ಮಾಡೋದು, ನೆಕ್ಸ್ಟ್ ನಾವು ಸರ್ವೈವ್ ಆಗ್ಬೋದು ಮಾರ್ಕೆಟಿಗೆ. ಸೊ ಇದ್ರಾಗ ಇವತ್ತು 2 ಟ್ರೇಡ್ ಅಂತ ನಮ್ಗೆ ಲೈನ್ದಾಗ ಸಿಕ್ಕು, ಉಳಿದದ್ದು ಯಾವಿಲ್ಲ, ಎಲ್ಲ ಮೂವ್ಮೆಂಟ್ ಆಗ್ಯಾವ. ಇನ್ನು 12ವರೆ ಮೇಲೆ ಎಕಡೆ ಆಕೈತೆ ನೋಡ್ಬೇಕು. ನನಗೆ ಅನಿಸುತ್ತೆ ಮಾರ್ಕೆಟ್ ಕಂಟಿನ್ಯೂ ಆಗ್ಬೋದು. ಯಾಕಂದ್ರೆ ನಿನ್ನೆ ಹೆಂಗಾಗಿತ್ತು, ಗ್ಯಾಪ್ ಅಪ್ ಓಪನ್ ಆಯಿತು, ಪ್ರಿವಿಯಸ್ ಕ್ಲೋಸ್ ಅಂತ ಬಂತು. ಇಲ್ಲಿ ಇದನ್ನ ಬ್ರೇಕ್ ಮಾಡ್ತಂದ್ರೆ ಮಾರ್ಕೆಟ್ ಅಪ್ ಆಗತ್ರಿ. ಮತ್ತೆ ಇದನ್ನ ಬ್ರೇಕ್ ಮಾಡಬೇಕು. ನೋಡಿ ಇದೇ ರೇಂಜ್ ಇದೇ ರೇಂಜ್ನಾಗ ಐತೆ, ಪ್ಲಸ್ ಇಲ್ಲಿ ಬಂದು ಹೋಗೈತಿ, ಸಪೋರ್ಟ್ ತೊಗೊಂಡು ಹೋಗೈತಿ. ಸಪೋಸ್ ಇಲ್ಲಿ ಬಂದು ರಿವರ್ಸ್ ಆಗ್ಬೋದು ಸೆನ್ಸೆಕ್ಸ್ ಐತಿದು, ಇಲ್ಲಿ ಬಂದು ಇಲ್ಲಿ ರಿವರ್ಸ್ ಆಗ್ಬೇಕು, ಇಲ್ಲ ಬ್ರೇಕ್ ಆಯ್ತಪ್ಪ ಅಂದ್ರೆ ಎಲ್ಲ ಸ್ಟಾಕ್ಗಳು ದೊಡ್ಡ ಹೋಗೋದು. ಯಾಕಂದ್ರೆ ಸೆನ್ಸೆಕ್ಸ್ ಐತಿ, ಎಲ್ಲ ಸ್ಟಾಕಿಗೆ ರೇಟೆಡ್ ಐತಿ. ಇದು ನಿಫ್ಟಿ 50 ಅಂದ್ರೆ 50 ವರ್ಲ್ಡ್ ಟಾಪ್ ಇಂಡಿಯನ್ ಟಾಪ್ 50 ಕಂಪ್ನಿ ಇರ್ತೈತಿ. ಆಲ್ಮೋಸ್ಟ್ ಐತಿ, ಗ್ಯಾಪ್ ಅಪ್ ಆಗೈತಿ, 50 EMA ಸಪೋರ್ಟ್ ತೊಗೊಂಡೈತಿ, ಮೂವ್ ಆಗತ್ತೆ. 50 EMA ಸಪೋರ್ಟ್ ಅಷ್ಟು ಸ್ಟ್ರಾಂಗ್ ಇರ್ತೈತಿ, ಅಷ್ಟಿಗೆ ಇರೋ ಈ 50 EMA ಸಪೋಸ್ ಏನಾದ್ರು ಬ್ರೇಕ್ ಆಗೋದಿತ್ತಂದ್ರೆ ಅದು ಏನ್ ಮಾಡ್ತಂದ್ರೆ ಇಲ್ಲಿ ಬಂದು ಇಷ್ಟು ಹೋಗಿಲ್ಲ. ಈ ಕ್ಯಾಂಡಲ್ ಏನು ಈ ಕ್ಯಾಂಡಲ್ ಅರ್ಧ ಹೋಗ್ತೈತೆ, ಅರ್ಧ ಹೋಗಿ ಮತ್ತೆ ಇಲ್ಲಿ ರಿವರ್ಸ್ ಬರಕತ್ತದ, ಮತ್ತೆ ಇಲ್ಲಿ ಬರಕತ್ತೆ, ಬ್ರೇಕ್ ಆಗ್ತದೆ. ಸೊ ಈಗೇನೈತಂದ್ರೆ ಹೌದು ಓಪನ್ ಆಗೈತೆ, ಗ್ಯಾಪ್ ಅಪ್ ಮತ್ತೆ ಇಲ್ಲಿ ಸ್ಲೋಲಿ ಇದನ್ನ ಬ್ರೇಕ್ ಮಾಡ್ತಂದ್ರೆ ಅಪ್ಪಾಕತಿ, ಇಲ್ಲ ಅಂದ್ರೆ ಮತ್ತೆ ರಿವರ್ಸ್ ಆಗಿ ಡೇ ಎಂಡ್ ಏನಾಗತ್ತೆ ಅಂದ್ರೆ ಇಲ್ಲಿ ಬಂದು ಕ್ಲೋಸ್ ಆಗತ್ತೆ. ಸೊ ಹಿಂಗೆ ಇವತ್ತಿನ ಸಾಯಂಕಾಲ ಜಸ್ಟ್ ಈ ಸಾಯಂಕಾಲ ಮಾಡೋಕ್ಕಾಗತ್ತಿಲ್ಲ ಗೊತ್ತಿಲ್ಲ ವಿಡಿಯೋ. ಸೊ ಅದ್ರ ಸಂಬಂಧ ಒಂದು ಬದಲಾವಣೆ ಮಾಡಿದೆ. ಸಾಯಂಕಾಲ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಹಂಗೇನಾದ್ರೂ ಆಗಲಿಲ್ಲ ಅಂದ್ರೆ ಇದು ಫೈನಲ್ ಇವತ್ತು. ಇಲ್ಲ ಸಾಯಂಕಾಲ ಟೈಮ್ ಸಿಕ್ತಂದ್ರೆ 9:30 ಸ್ಟ್ರಾಟಜಿ ಒಂದು 3-4 ಸ್ಟಾಕ್ ತೊಗೊಂಡು 1 ಮಂತ್ ಡೇಟಾ ಚೆಕ್ ಮಾಡ್ಬೋದು ಇಷ್ಟ. ಇನ್ನು ಮುಂದೆ ಯಾವ ಟ್ರೇಡ್ ಇಲ್ಲ, ನೀವು ಅದ್ರ ಅಷ್ಟೇ 1 ಟ್ರೇಡ್ 2 ಟ್ರೇಡ್ ಯಾವುದೋ ತೊಗೊಂಡು ಪ್ರಾಫಿಟ್ ಅದು ಅಂದ್ರೆ ಕ್ಲೋಸ್ ಮಾಡಿಬಿಟ್ರಿ. ಅವತ್ತು 500 ಪ್ರಾಫಿಟ್ ಆಗಲಿ, 1000 ಪ್ರಾಫಿಟ್ ಆಗಲಿ, ಎಷ್ಟಾಗಲಿ. ಸೊ ಒಂದ್ಸಲ ನಿಮ್ಮ ಪ್ರೋಸೆಸ್ ಹ್ಯಾಬಿಟ್ ಬಿಲ್ಟ್ ಆತಪ್ಪ ಅಂದ್ರೆ ಆಮೇಲೆ ಅದನ್ನ ಅಷ್ಟು ಈಸಿಯಾಗಿ ಇದನ್ನ ಮಾಡಕ್ಕಾಗಿಲ್ಲ. ಸೊ ಏನಾಗಿದೆ ಅಂದ್ರೆ ಲಾಸ್ ಆದರೂ ಒಂದ ಟ್ರೀಟ್ ಮಾಡಕತ್ತೀರಿ, ಪ್ರಾಫಿಟ್ ಆದ್ರೂ ಒಂದ ಟ್ರೀಟ್ ಮಾಡಕತ್ತೀರಿ. ಈಗ ನನಗೆ
ಲಾಸ್ ಆಗಿತ್ತಪ್ಪ 2,000 ಅಂದ್ರೆ ಅವಾಗ ಏನಾಕಿತ್ತು ಓವರ್ ಟ್ರೇಡ್ ಮಾಡಕ್ಕೆ ಹೋಗ್ತೀನಿ ನಾನು. ಸೊ ಈ ತರ ವಿನ್ ಆದಾಗ ಲಾಸ್ ಆದಾಗ ನೀವು ಎರಡೇ ಎಕ್ಸಿಟ್ ಆದ್ರೆ ಅಂದ್ರೆ ಹಾಗೆ ಆಗಿ ರೋಡಾತಪ್ಪ ಅಂದ್ರೆ ನಾಳೆ ನನಗೆ 2,000 ಲಾಸ್ ಆದ್ರೆ ನಂಗೆ ಬೀಳಂಗಿಲ್ಲ, ನಾ ಎಕ್ಸಿಟ್ ಆಗ್ತೀನಿ. ಯಾಕಂದ್ರೆ ನನ್ನ ರೂಲ್ಸ್ ಇದೆ, ಇವತ್ತು ಇಷ್ಟ ಆಗಿತ್ತು ಲಾಸ್ ಎಕ್ಸಿಟ್ ಆಗುತ್ತೆ. ಸೊ ಇವತ್ತಿನ ಪ್ರಾಫಿಟ್ ರಿಚ್ ಆಗೈತಿ. ಇನ್ನೊಂದು ಟ್ರೇಡ್ ಓಪನ್ ಐತಿ, ನನಗೆ ಅನಿಸುತ್ತೆ ಮ್ಯಾಲೆ ಹೋಗಕ್ಕೆ, ಯಾಕಂದ್ರೆ ಟ್ರೆಂಡ್ನ ಬುಲಿಶ್ ಕ್ಯಾಂಡಲ್ ಐತೆ ಇದು ಮೂಮೆಂಟ್ ಆಗೋದಕ್ಕೆ ಇದು ನೋಡ್ರಿ ಎಷ್ಟು ಮೂಮೆಂಟ್ ಆಕತ್ತೈತಿ. ಯಾಕಂದ್ರೆ ಸಣ್ಣ ಸ್ಟಾಕ್ ಐತಿ, 100 ರೂಪಾಯಿ ಐತಿ, ಅಷ್ಟು ಈಜಿ ಆಗಿದೆ 10-15 ಪಾಯಿಂಟ್ ಮೂವಿಲ್ಲ, ಆದ್ರೆ 3-4 ಪಾಯಿಂಟ್ ಮೂವ್ ಆಗ್ಬೋದು. ನೋಡೋಣ, ಇದೊಂದು 1,000 ರೂಪಾಯಿ ಆಯ್ತಪ್ಪ, ಅಲ್ಲಿ ಒಂದು 2,500-3,000 ರೂಪಾಯಿ ಡೈಲಿ ಪ್ರಾಫಿಟ್ ಆಯಿತು, ಎಕ್ಸಿಟ್ ಆಯ್ತು. 2 ಟ್ರೇಡ್ ಅಂತ ಎಕ್ಸಿಟ್ ಆಗಿನಿ. ಇದು ರಿವರ್ಸ್ ಆದ್ರೆ ನನಗೇನು ಲಾಸ್ ಇಲ್ಲ. ಇವತ್ತಿಗೆ ಕ್ಲೋಸ್ ಮಾಡಿದ್ದು ಮುಗಿದು, ನಾಳೆ ನೆಕ್ಸ್ಟ್ ಇದನ್ನು ನೋಡೋದು, ಟ್ರೇಡ್ ನೋಡೋದು. ಈಗ ಮಾರ್ಕೆಟ್ ಮುಗಿತಕ್ಕಂಥ ಮಾರ್ಕೆಟ್ ನೋಡೋಂಗಿಲ್ಲ, ಕ್ಲೋಸ್ ಮಾಡ್ಬೋದು. ಸೊ ಇವತ್ತಿಗೆ ಇಷ್ಟಿತ್ತು. ಥ್ಯಾಂಕ್ ಯು. ಕ್ಲಾಸ್ ಇದೆ.